6 ತಿಂಗಳ ಬಳಿಕ ದರ್ಶನ್ ಪವಿತ್ರ ಗೌಡ ಇವತ್ತು ಮುಖಾಮುಖಿಯಾಗಿದ್ದಾರೆ. ಅದು ಕೋರ್ಟಲ್ಲಿ ಭಾವುಕರಾಗಿ ನಿಂತಿದ್ದ ಪವಿತ್ರಾಗೆ ದರ್ಶನ್ ಸಮಾಧಾನ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಬರ್ತಾ ಇದೆ. ಪದೇ ಪದೇ ದರ್ಶನ್ ಮಾತನಾಡಿಸ್ತಾ ಇದ್ರಂತೆ ಪವಿತ್ರ, ಪದೇ ಪದೇ ಜೊತೆಯಲ್ಲೇ ಕೋರ್ಟ್ ಆವರಣದಿಂದ ಹೊರಟಿದ್ದಾರೆ ದರ್ಶನ್ ಮತ್ತು ಪವಿತ್ರ ಅನ್ನೋ ಮಾಹಿತಿ ಬರ್ತಾ ಇದೆ. ಈಗ ಅಲ್ಲಿಂದ ಹೊರಟಿದ್ದು ಎಲ್ಲ ಹೊರಟು ಬಿಡ್ತಾರೆ ಅವ್ರವ್ರ ಕೆಲಸಕ್ಕೆ. ಈಗ ಅಲ್ಲಿ ಯಾರೂ ಇರಬೇಕಾಗಿ ಇಲ್ಲ, 25ಕ್ಕೆ ಮುಂದೂಡಿಕೆ ಆಗಿರೋದ್ರಿಂದ. ಬಟ್ ಭಾವುಕರಾಗಿ ನಿಂತಿದ್ದ ಪವಿತ್ರ ಅವರನ್ನು ಸಮಾಧಾನ ಮಾಡಿದ್ದಾರೆ ದರ್ಶನ್. ಕೋರ್ಟ್ ಹಾಲ್ನಿಂದ ಇಬ್ಬರು ಹೊರಗಡೆಗೆ ಬಂದಿದ್ದಾರೆ, ಜೊತೆಗೆ ಹೊರಟಿದ್ದಾರೆ ಅಂತ. ಹೊರಗಡೆಗೆ ಬಂದು ಅವ್ರವ್ರ ಕಾರಲ್ಲಿ ಅವ್ರು ಹೋಗ್ತಾರೆ. ಬಟ್ ಈ ಪ್ರಕರಣ ಏನು ನಡೀತು 6 ತಿಂಗಳಲ್ಲಿ ಅದೆಲ್ಲವನ್ನು ಒಂದು ಸರ್ತಿ ರೀಕಾಲ್ ಮಾಡ್ಕೋತಾರೆ. ಎಂಥ ಸ್ಥಿತಿ ಬಂತು ನಮಗೆ ಅಂತ. ಸಹಜವಾಗಿ 6 ತಿಂಗಳಾಗಿತ್ತು ಒಬ್ರನ್ನೊಬ್ಬರು ನೋಡಿ. ಈಗ ಆ ರೀತಿ ಸನ್ನಿವೇಶ ಕೋರ್ಟ್ನಲ್ಲಿ ನಿರ್ಮಾಣ ಆಗಿದೆ. ಆಮೇಲೆ ತೀರಾ ಮಾತನಾಡಿಸದೇ ಇರೋದಕ್ಕೂ ಆಗಲ್ಲ, ಏಕೆಂದರೆ ಎಲ್ಲ ನಡೆದಿದ್ದೆಲ್ಲ ಗೊತ್ತಿದೆಯಲ್ಲ ಘಟನೆಗಳು ಪ್ರತಿಯೊಬ್ಬರಿಗೂ ಕೂಡ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಪವಿತ್ರ ಮತ್ತು ದರ್ಶನ್ ನಡುವಣ ಮಾತುಕತೆ ಆಗಿದೆ, ಸಮಾಧಾನ ಪಡಿಸಿದ್ದಾರೆ ಅಂತಕ್ಕಂಥ ಮಾಹಿತಿ. ರೈಟ್ ನಾವು ಅವರೆಲ್ಲ ಅಲ್ಲಿಂದ ಹೊರಟಿದ್ದಾರಾ ಹೇಗೆ ಅಂತ? ಅರವಿಂದ್, ಇದೀಗ ಕೋರ್ಟ್ ಹಾಲ್ ನಿಂದ ದರ್ಶನ್ ಪವಿತ್ರ ಗೌಡ ಇಬ್ಬರು ಕೂಡ ತೆರಳಿದ್ದಾರೆ. ಈಗ ಕೋರ್ಟ್ ಇಂದ ಹೊರ ಬರ್ತಿದ್ದಾರೆ. ಅಂದ್ರೆ ಫೆಬ್ರವರಿ 25ಕ್ಕೆ ಮುಂದಿನ ವಿಚಾರಣೆಗೆ ದಿನಾಂಕ ನಿಗದಿಯಾದಂತಹ ಹಿನ್ನೆಲೆಯಲ್ಲಿ ಇದೀಗ ಕೋರ್ಟ್ ಇಂದ ತೆರಳಿದ್ದಾರೆ. ಮೊದಲಿಗೆ ಕೋರ್ಟ್ ನಲ್ಲಿ ದರ್ಶನ್ ರನ್ನ ಕಂಡಂತಹ ಪವಿತ್ರ ಗೌಡ ಭಾವುಕರಾಗ್ತಾರೆ, ಕಣ್ಣಲ್ಲಿ ನೀರನ್ನ ತುಂಬಿಕೊಳ್ತಾರೆ. ಅವರನ್ನ ಸಂತೈಸುವ ಕೆಲಸವನ್ನ ದರ್ಶನ್ ಮಾಡಿದ್ದಾರೆ. ಅವರ ಬೆನ್ನನ್ನ ತಟ್ಟಿ ಏನಾಗಲ್ಲ, ನಿಶ್ಚಿಂತೆಯಾಗಿರು, ಅಳಬೇಡ ಅನ್ನೋ ಮಟ್ಟಿಗೆ ಸಂತೈಸುವ ಕೆಲಸವನ್ನ ದರ್ಶನ್ ಮಾಡಿದ್ದಾರೆ. ಅದಾದ ಬಳಿಕ ಯಾವಾಗ ಮಾನ್ಯ ನ್ಯಾಯಾಧೀಶರು ಪ್ರತಿಯೊಬ್ಬರ ಹೆಸರನ್ನ ಕೂಗಿ ಹಾಜರಾತಿಯನ್ನ ಪಡೆದಂತಹ ಬಳಿಕ ಎಲ್ಲ ಆರೋಪಿಗಳು ಕೋರ್ಟ್ ನಲ್ಲಿ ಹಾಜರಿದ್ದಿದ್ದು ಗೊತ್ತಾಗಿದೆ. ಹೀಗಾಗಿ ಫೆಬ್ರವರಿ 25ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಅದಾದ ಬಳಿಕ ಕೋರ್ಟ್ ನಿಂದ ಹೊರಬಂದಂತಹ ಬಳಿಕ ಪವಿತ್ರ ಗೌಡ ದರ್ಶನ್ ರನ್ನ ಮಾತನಾಡಿಸೋದಕ್ಕೆ